ಲಕ್ಷ್ಮಿ ಹೆಬ್ಬಾಳ್ಕರ್ ಆರೋಪಕ್ಕೆ ಸಿಟಿ ರವಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಅಂತಹ ಪದ ಬಳಕೆ ಮಾಡೇ ಇಲ್ಲ. ಸದನದಲ್ಲಿ ಅಂಬೇಡ್ಕರ್ ಕುರಿತು ವಿಚಾರ ಚರ್ಚೆ ಆಗ್ತಾ ಇತ್ತು. ಕಾಂಗ್ರೆಸ್ ಅಂಬೇಡ್ಕರ್ ಸೋಲಿಸಿದ್ದನ್ನ ಮಾತಾಡಿದ್ದೇವೆ, ಚುನಾವಣೆಯಲ್ಲಿ ಸೋಲಿಸಿದ್ದನ್ನ ಮಾತಾಡಿದ್ದೇನೆ, ನಾನು ಯಾರನ್ನೂ ಕೂಡ ನಿಂದಿಸಿಲ್ಲ ಅಂತ ಸಿಟಿ ರವಿ ಪ್ರತಿಕ್ರಿಯೆ ಕೊಟ್ಟಿರೋದು. ನಾನು ಅಂತಹ ಪದ ಬಳಕೆ ಮಾಡೇ ಇಲ್ಲ ಅಂತ ಸಿಟಿ ರವಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿಡಿಯೋ ಆಡಿಯೋ ಪರಿಶೀಲನೆ ಕೂಡ ಸದ್ಯಕ್ಕೆ ನಡೀತಾ ಇದೆ. ದಾದ ಬಳಿಕ ಗೊತ್ತಾಗುತ್ತೆ ನಿಜಕ್ಕೂ ಕೂಡ ಅಂತಹ ಪದವನ್ನ ಬಳಸಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಸಿಟಿ ರವಿ ಅವರು ನಿಂದಿಸಿದ್ರಾ ಇಲ್ವಾ ಅನ್ನೋದು. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಸಿಗಬೇಕು ಅಂದ್ರೆ ಆ ವಿಡಿಯೋ ಆಡಿಯೋದಲ್ಲಿ ಏನಿದೆ ಅನ್ನೋದು ಗೊತ್ತಾಗಬೇಕಿದೆ. ಸುಳ್ಳು ಆರೋಪ. ರಾಹುಲ್ ಗಾಂಧಿ ಯಾಕೆ ಸರ್ ಯಾವ ಅಲ್ಲ ಈಗ ವಿಚಾರಕ್ಕೆ ಸಂಬಂಧಪಟ್ಟ ಪರಿಶೀಲನೆ ಆಗ್ತಿದೆ. ಪರಿಶೀಲನೆ ಆದ್ರೆ ಸಾಬೀತಾದ್ರೆ ಈಗ ಒಂದು ವಿಷಯ ಏನಂದ್ರೆ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಹೇಗೆ ಬದುಕಿದ್ದಾಗ ಅಪಮಾನ ಮಾಡೋದು ಅನ್ನೋದನ್ನು ಹೇಳಿದ್ದೇನೆ. 52ರ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸಿದ್ದು ಕಾಂಗ್ರೆಸ್ ಪಾರ್ಟಿ, 54ರ ಉಪಚುನಾವಣೆಯಲ್ಲಿ ಸೋಲಿಸಿದ್ದು ಕಾಂಗ್ರೆಸ್ ಪಾರ್ಟಿ, 56ರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ನಿಧನರಾದಾಗ ದೆಹಲಿನಲ್ಲಿ 6-3 ಅಡಿ ಜಾಗ ಕೊಡದೆ ಅಪಮಾನ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ. ಹಾಗೆಯೇ ಅವರ ವಿಮಾನ ಶವ ಸಾಗಣೆ ಮಾಡಲಿಕ್ಕೆ ವಿಮಾನಕ್ಕೂ ಕೂಡ ಬಾಡಿಗೆ ಕೊಡಬೇಕಾದಂಥ ಪರಿಸ್ಥಿತಿ ಬಂತು. ಹಣ ಇಲ್ಲದೆ ಇರುವಂಥ ಪರಿಸ್ಥಿತಿಯಲ್ಲಿ ಸಾಲ ಪಡೆದು ಹಣ ಕೊಡಬೇಕಾಯಿತು ಅನ್ನೋದನ್ನು ಹೇಳಿದ್ದಾರೆ. ಅಪಮಾನ ಮಾಡಿದ್ದು ಮಾತ್ರ ಅಲ್ಲ, ಅವರಿಗೆ ಯಾವುದೇ ಪ್ರಶಸ್ತಿ ಕೊಡಲಿಲ್ಲ. ಪದ್ಮಭೂಷಣ, ಪದ್ಮವಿಭೂಷಣ, ಭಾರತ ರತ್ನ ಯಾವುದೇ ಪ್ರಶಸ್ತಿಯನ್ನು ಕೊಡಲಿಲ್ಲ ಕಾಂಗ್ರೆಸ್ ಪಾರ್ಟಿ. ಅಟಲ್ ಬಿಹಾರಿ ವಾಜಪೇಯಿ ಯಾವಾಗ ಸಮ್ಮಿಶ್ರ ಸರ್ಕಾರ ಇದ್ದ ಸಂದರ್ಭದಲ್ಲಿ VP ಸಿಂಗ್ ಅವರಿಗೆ ಮನವಿ ಮಾಡ್ತಾರೆ. ಅದರ ನಂತರ ಅವರಿಗೆ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಪ್ರಶಸ್ತಿ ಕೊಡ್ತಾರೆ. ಭಾಜಪ ಸರ್ಕಾರ ಅಂಬೇಡ್ಕರ್ ಅವರ ಕುರಿತಾದ ಸರ್ ತಮ್ಮ ವಿರುದ್ಧ ಈಗ ಬಂದಿರುವಂತ ಆರೋಪ ಸರ್, ತಾವು ಒಂದು ಅವಾಚ್ಯವಾದ ಶಬ್ದವನ್ನು ಬಳಸಿದ್ದೀರಿ ಸಚಿವೆಗೆ ಅನ್ನುವಂತ ಆರೋಪ, ತಮ್ಮ ವಿರುದ್ಧ ದೂರು, ವಿಡಿಯೋ ಪರಿಶೀಲನೆ ಆಗ್ತಾ ಇದೆ. ಅವ್ರದ್ದು ತಪ್ಪು ಆರೋಪ, ವಿಡಿಯೋ ಪರಿಶೀಲನೆ ಆಗಲಿ, ಆಮೇಲೆ ನಾ ಮಾತಾಡ್ತೀನಿ. ತಮಗೇನಂತ ಅಂದ್ರು ಅಂತ ತಾವೇನಾದ್ರು ಪ್ರವೋಕ್ ಆದ್ರ? ಇಲ್ಲ, ನಾನೀಗೇನು ಮಾತಾಡಕ್ಕೆ ಹೋಗಿಲ್ಲ. ನೀವು ಏನು ಈ ಪ್ರಶ್ನೆ ಕೇಳ್ತಿದ್ದೀರಿ ಅದಕ್ಕೆ ಸೂಕ್ತ ಸಂದರ್ಭ ಅಲ್ಲ. ಸರ್ ಆಕ್ಚುಲಿ ಏನು ನಡೀತು ಸರ್? ನಾನು ಯಾರನ್ನೂ ವೈಯಕ್ತಿಕವಾಗಿ ಆ ರೀತಿ ನಿಲ್ಲಿಸೋ ಸ್ವಭಾವನಲ್ಲ. ಅವರಿಗಂತೂ ನಿಲ್ಲಿಸಿಲ್ಲ. ಅವ್ರು ಯಾಕೆ ಹಂಗೆ ಅಂದ್ಕೊಂಡ್ರು ಅಂತ ನಂಗೆ ಗೊತ್ತಿಲ್ಲ.